ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿದಿಂದ ಎಲ್ಲ MLA ಜಿಲ್ಲಾಧ್ಯಕ್ಷರು ಎಲ್ಲರ ವತಿಯಿಂದ ಕಾರ್ಯಕರ್ತರ ವತಿಯಿಂದ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಸುಜಾತ ಅನ್ನೋಳು ಲೇಡಿ ಮ್ಯಾಗೆ ಏನು ಪೊಲೀಸರು ಒಂದು ನಿರ್ವಸ್ತ್ರ ಮಾಡಿ ಹಲ್ಲೆ ಮಾಡಿದ್ದಾರೆ. ಸೊ ಅದ್ರ ಸಲುವಾಗಿ ನಾವು ಖಂಡನೆ ಮಾಡ್ತೀವಿ. ಇಂಥ ಒಂದು ಮಹಿಳೆ ಅಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಒಂದು ಮಹಿಳೆಯರ ಮ್ಯಾಗ ಅನ್ಯಾಯ ಆಗಿದೆ. ಇದರ ಸಲುವಾಗಿ ಸರ್ಕಾರ ಒಳ್ಳೆಯ ಒಂದು ಕ್ರಮ ತಗೊಂಡು ಶಿಕ್ಷೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಮಹಿಳೆಯರ ಸುರಕ್ಷಾ ಇರಬೇಕು, ಇದು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ಅಂತ ನಿಮ್ಮ ಮೂಲಕ ಹೇಳ್ತೀನಿ. ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡೋದು, ಮೊದಲು ಸಿದ್ದರಾಮಯ್ಯನೂ ಕೂಡ ಒಂದ್ಸಲ ಒಬ್ಬ ಮಹಿಳೆಗೆ ಸೆರೆಗಿಡಿದು ಹಿಡಿದಿದ್ದು, ಇದೇ ಥರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೇನು ಹೇಳ್ತೀನಿ? ಈ ಸರ್ಕಾರ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಅತ್ಯಾಚಾರ ಆಗಲಿ, ಮಹಿಳೆಯರು ಮಾಡೋಂಥ ಹಲ್ಲೆ ಆಗಲಿ, ಸುರಕ್ಷಾ ಎಲ್ಲಿದೆ ಮಹಿಳೆಯರಿಗೆ? ಸೇಫಾಗಿ ಮಹಿಳೆಯರು ಹೊರಗೆ ಬರೋದು ಯಾವ ಪೊಲೀಸರದ್ದು ಒಂದು ವರದಿ ಮೇಲೆ ಒಂದು ಅಭಿಮಾನ ಇರ್ತದೆ, ಅಂಥ ಪೊಲೀಸರು ಕೂಡ ಇವತ್ತಿಗೆ ಭಯ ಬರೋ ಅಂಥ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಸುಜಾತ ಮೇಲೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಬೇಕು ಅಂತ ನಮ್ಮ ಮೂಲಕ. ಗಾಂಧೀಜಿ ತತ್ವ ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೀತು ಅಂತ ಹೇಳ್ತಾರೆ ಈಗ. ಆದರೆ ಗಾಂಧೀಜಿ ಮಹಿಳೆ ರಾತ್ರಿ 12 ಗಂಟೆ ಆದರೂ ಒಬ್ಬಳೇ ಓಡಾಡಬೇಕು, ಆ ಥರ ನಮ್ಮ ದೇಶ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸವರು ಈಗ ಏನು ಮಾಡ್ತಾ ಇದ್ದಾರೆ ಅಂತ? ನಮ್ಮ ಗಾಂಧೀಜಿಯವರು ಹೇಳೋದು, ನಮ್ಮ ಬಸವಣ್ಣವರು ಹೇಳೋದು, ಅಂಬೇಡ್ಕರ್ ಅವರು ಹೇಳೋದು ತತ್ವ ಎಲ್ಲರಿಗೆ ಸಮಾನವಾಗಿ ಇರಬೇಕು, ಸಮಾಜದಾಗ ಸಮಾನವಾಗಿ ನ್ಯಾಯ ಸಿಗಬೇಕು, ಹೆಣ್ಣು ಗಂಡು ಒಂದಾಗಿ ನೋಡ್ಕೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ಅಂತ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಒಂದು ಅಭಿಪ್ರಾಯ ಇದೆ. ಸೊ ಹೆಣ್ಮಕ್ಳ ಸಲುವಾಗಿ ಅವರು ಸರ್ಕಾರ ಏನು ಸುರಕ್ಷಾ ಕೊಡ್ತಾ ಇದೆ ಅಂತ ಇದರ ಕಡೆಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಈ ಸರ್ಕಾರ ಬಂಧನ ಹಿಡ್ಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ಅತ್ಯಾಚಾರ, ಬಾಲಕಿ ಆಗಲಿ, ವೃದ್ಧರಾಗಲಿ, ಮಹಿಳೆಯರಾಗಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ಒಂದು ಜಾತಿವಾದ ಮಾಡಿ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ತಮ್ಮ ಮೀಡಿಯಾ ಮೂಲಕ ನಮ್ಮ ಮಹಿಳೆಯರಿಗೆ ಒಂದು ನ್ಯಾಯ ಕೊಡಿ ಅಂತ ಹೇಳ್ತೀನಿ. ಅವರು ಒಂದು ಏನು ಅನ್ಯಾಯ ಮಹಿಳೆಯರ ಮ್ಯಾಗ ಮಾಡ್ತಾರ, ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೇನೆ.